ಫಲಿತಾಂಶದ ಬೆನ್ನಲ್ಲೇ ಸರ್ಕಾರ ರಚನೆಗೆ ಕಸರತ್ತು ಕೂಡ ಬಹಳ ಜೋರಾಗಿ ನಡೀತಾ ಇದೆ, ಲೆಕ್ಕಾಚಾರ ಜೋರಾಗಿ ನಡೀತಾ ಇದೆ. ಸರ್ಕಾರ ರಚನೆ ಮಾಡೋದಕ್ಕೆ ಬೇಕಾದ ನಂಬರ್ಸ್, ಬೆಂಬಲ ಕೊಡುವಂತಹ ಪಕ್ಷ, ಬೆಂಬಲ ಕೊಡುವಂತಹ ನಾಯಕರ ಜೊತೆಗಿನ ಸಭೆ ಕೂಡ ಜೋರಾಗ್ತಾ ಇದೆ. ರಾಜ್ಯದ ಮಟ್ಟದಲ್ಲೂ ಕೂಡ ಬಹಳ ಜೋರಾದಂತಹ ಲೆಕ್ಕಾಚಾರ ಇದೆ. ಬಿಜೆಪಿಗೂ ಕೂಡ ಲೋಕಸಭೆ ಫಲಿತಾಂಶದ ಎಫೆಕ್ಟ್ ತಟ್ಟಿದೆ. ಯಾಕಂದ್ರೆ 8 ಸ್ಥಾನವನ್ನ ಬಿಜೆಪಿ ಕಳ್ಕೊಂಡಿದೆ. ಆದ್ರೆ ಬಿಜೆಪಿ ಮತ್ತು ಜೆಡಿಎಸ್ ಈ ಬಾರಿ ಏನು ಮೈತ್ರಿಯನ್ನ ಮಾಡಿಕೊಂಡಿತ್ತು. ತನಗೆ ಸಿಕ್ಕಂತಹ 3 ಕ್ಷೇತ್ರದಲ್ಲಿ 2 ಕ್ಷೇತ್ರವನ್ನ ಗೆದ್ದುಕೊಂಡಿದೆ ಜೆಡಿಎಸ್. 1 ಕ್ಷೇತ್ರ ಹಾಸನ ಕ್ಷೇತ್ರ, ಪ್ರಜ್ವಲ್ ರೇವಣ್ಣ ನಿಂತಿದ್ದಂತಹ ಕ್ಷೇತ್ರ, ಅದನ್ನ ಸೋತಿದೆ ಜೆಡಿಎಸ್. ಆದ್ರೆ ಅದರ ಬೇಸರ ಮೈತ್ರಿ ಪಕ್ಷಕ್ಕೆ ಇದ್ದಂತೆ ಇಲ್ಲ. ಕೋಲಾರ ಮತ್ತು ಮಂಡ್ಯ ಕ್ಷೇತ್ರವನ್ನ ಗೆದ್ದ ಖುಷಿಯಲ್ಲಿ, ಸಂಭ್ರಮದಲ್ಲಿ ಜೆಡಿಎಸ್ ಇದೆ. ಪ್ರಜ್ವಲ್ ರೇವಣ್ಣ ಪ್ರಕರಣ ಜೆಡಿಎಸ್ಗೆ ಬಹಳ ದೊಡ್ಡ ಮುಜುಗರವನ್ನ ತಂದಿಟ್ಟಿತ್ತು, ಕಳೆಗುಂದಿಸಿತ್ತು. ಆದ್ರೆ ಲೋಕಸಭೆ ಚುನಾವಣೆಯ ಈ ಫಲಿತಾಂಶ ಏನಿದೆ, ತಾನು ಪಡೆದಂತಹ 3 ಕ್ಷೇತ್ರ, ಅದರಲ್ಲಿ 2 ಕ್ಷೇತ್ರವನ್ನ ಅದ್ದೂರಿಯಾಗಿ ಗೆದ್ದು ಈಗ ಸಂಭ್ರಮಾಚರಣೆಯಲ್ಲಿದೆ ಜೆಡಿಎಸ್. ಅದರ ಜೊತೆಗೆ ಲೆಕ್ಕಾಚಾರ ಕೂಡ ಬಹಳ ಜೋರಾಗಿ ನಡೀತಾ ಇದೆ. ಇವತ್ತು ಕುಮಾರಸ್ವಾಮಿ ಅವರು ದೆಹಲಿಗೆ ಹೋಗ್ತಾ ಇದ್ದಾರೆ. ಅಲ್ಲಿ ನಡೆಯುವಂತಹ ಮಹತ್ವದ ಸಭೆಯಲ್ಲಿ ಭಾಗಿಯಾಗ್ತಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಕುಮಾರಸ್ವಾಮಿ ನಿವಾಸದಿಂದ. ಹರೀಶ್, ಇವತ್ತು ಕುಮಾರಸ್ವಾಮಿ ಅವರು ದೆಹಲಿಗೆ ಹೋಗ್ತಾ ಇದ್ದಾರೆ. ದೆಹಲಿಯಲ್ಲಿ ಬಹಳ ಜೋರಾದಂತಹ ಬೆಳವಣಿಗೆ ಇವತ್ತು ನಡೆಯುತ್ತೆ. ಎಷ್ಟೊತ್ತಿಗೆ ಕುಮಾರಸ್ವಾಮಿ ಅವರು ಹೊರಡ್ತಾ ಇದ್ದಾರೆ? ಎಷ್ಟು ಫ್ಲೈಟ್ ಇದೆ? ಖಂಡಿತವಾಗ್ಲೂ ಶ್ವೇತಾ, ಎಲ್ಲೋ ಒಂದ್ ಕಡೆ ಏನೊಂದು ಬಿಜೆಪಿ ಪಕ್ಷಕ್ಕೆ ಸ್ಪಷ್ಟ ಬಹುಮತ ಬಂದಿರಲಿಲ್ಲ. ಜೊತೆಗೆ ಈಗಾಗಲೇ ಅವರ ಮಿತ್ರ ಪಕ್ಷಗಳನ್ನ ಹಿಡಿದಿಟ್ಕೊಳ್ಳುವಂತಹ ಕೆಲಸ ಈಗಾಗಲೇ NDA ಮೈತ್ರಿಕೂಟ ಮಾಡಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಏನೆಲ್ಲ ತಯಾರಿಗಳನ್ನ ಮಾಡ್ಕೋಬೇಕು ಆ ಕುರಿತು ಬಿಜೆಪಿ ಈಗಾಗಲೇ ಏನು NDAನ ಎಲ್ಲ ಮಿತ್ರ ಪಕ್ಷಗಳಿಗೆ ಇವತ್ತು ದೆಹಲಿಗೆ ಆಹ್ವಾನವನ್ನ ಕೊಟ್ಟಿರುವಂತದ್ದು. ಅಲ್ಲಿ ಸಭೆ ನಡೆಸಿ ಅಲ್ಲಿ ಸರ್ಕಾರದ ಕುರಿತಾಗಿ ಸಮಾಲೋಚನೆ ಮಾಡಿ ನಂತರ ಸರ್ಕಾರ ರಚನೆ ಮಾಡುವಂತ ಎಲ್ಲ ಸಾಧ್ಯತೆಗಳು ಇರುವಂತದ್ದು. ಒಂದು ಕಡೆ ಏನು ಕರ್ನಾಟಕದಲ್ಲಿ JDS ಪಕ್ಷ ಎರಡು ಸ್ಥಾನಗಳನ್ನ ಗೆದ್ರೆ, ಒಂದು ಕಡೆ ಏನು ಬಿಜೆಪಿ ಗೆಲ್ಲೋದಕ್ಕೆ ಸುಮಾರು 17 ಕ್ಷೇತ್ರದಲ್ಲಿ ಏನು ಬಿಜೆಪಿ ಗೆದ್ದಿದೆ, ಇದಕ್ಕೆ ಸಾಕಷ್ಟು JDS ನ ಕೊಡುಗೆ ಇದೆ. ಯಾಕಂದ್ರೆ ಬಹುತೇಕ ಕಡೆ JDS ನ ಮತ ನಿರ್ಣಾಯಕವಾಗಿತ್ತು. ಹೀಗಾಗಿ ಬಿಜೆಪಿ ಪಕ್ಷ ಗೆಲ್ಲೋದಕ್ಕೂ JDS ನ ಕೊಡುಗೆ ಸಾಕಷ್ಟಿತ್ತು. ಹೀಗಾಗಿ ಇವತ್ತು ಎಲ್ಲ ಮಿತ್ರ ಪಕ್ಷ NDA ಮಿತ್ರ ಪಕ್ಷಗಳನ್ನ ಏನು ದೆಹಲಿಗೆ ಆಹ್ವಾನ ನೀಡಲಾಗಿದೆ. ಇವತ್ತು ಕುಮಾರಸ್ವಾಮಿ ಅವರು 8:30 ಸುಮಾರಿಗೆ ಬೆಂಗಳೂರಿನಿಂದ ದೆಹಲಿಗೆ ಓಡ್ತಾರೆ ಅನ್ನುವಂತ ಮಾಹಿತಿಗಳು ಗೊತ್ತಾಗಿರುವಂತದ್ದು. ದೆಹಲಿಗೆ ಹೋದ ಬಳಿಕ 4 ಗಂಟೆ ಸುಮಾರಿಗೆ ಈ ಒಂದು ಸಭೆಯಲ್ಲಿ ಕುಮಾರಸ್ವಾಮಿ ಅವರು ಭಾಗಿಯಾಗ್ತಾರೆ. ನಂತರ ಸರ್ಕಾರದ ರಚನೆ ಕುರಿತು ಸಾಕಷ್ಟು ಸಮಾಲೋಚನೆ ನಡೆಸಿ ಅಲ್ಲಿ ಸರ್ಕಾರ ರಚನೆ ಮಾಡುವಂತಹ ಎಲ್ಲ ಸಿದ್ಧತೆಗಳನ್ನು ಈಗಾಗಲೇ ಮಾಡಿಕೊಂಡಿರುವಂತದ್ದು. ಇವತ್ತು ಕುಮಾರಸ್ವಾಮಿ ಅವರು 8:30 ಸುಮಾರಿಗೆ ತೆರಳುತ್ತಾರೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗಿದೆ. ಅಲ್ಲಿ ದೆಹಲಿಯಲ್ಲಿ 4 ಗಂಟೆ ಸುಮಾರಿಗೆ ಆ ಒಂದು ಅಮಿತ್ ಶಾ ಜೊತೆಯಲ್ಲಿ ಸಭೆಯಲ್ಲಿ ಭಾಗವಹಿಸ್ತಾರೆ ಅನ್ನುವಂತ ಒಂದಷ್ಟು ಮಾಹಿತಿಗಳು ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತದ್ದು. ಶ್ವೇತಾ, ಎಸ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.